ओम नमो भगवते सर्वकामदाय परमपुरुषाय। नमो भगवती श्रीदायिनी मायायै। नमो ब्रह्मवर्चसदायकाय ब्रह्मणस्पतये वायवे। नमो विद्यादायकाय गिरिशाय दक्षिणामूर्तये। नमो दाम्पत्य सुखदायिन्यै उमायै सत्यै। अकामः सर्वकामो वा मोक्षकाम उदारधीः तीव्रेण भक्तियोगेन यजेत पुरुषं परम्। पापावलीपाटनपट्वपाङ्गः श्रीपाणिपद्माञ्चितजानुजङ्घः गोपालबालः कृपया स्वयं नः श्रीपाण्डुरङ्गो भवतु प्रसन्नः। विश्वावसु संवत्सरस्य आषाढ मासस्य शुक्लपक्षीयायाम् एकादश्याम् अस्यां तिथौ भगवतः पापावलीपाटनपट्वपाङ्गस्य श्रीपाणिपद्माञ्चितजानुजङ्घस्य गोपालबालस्य श्रीपाण्डुरङ्गस्य आराधनम् उपवासेन श्रवणमननध्यानैश्च कर्तुकामानाम् अस्माकं पामराणाम् अस्मिन् दिवसे भागवतस्य द्वितीये स्कन्धे तृतीये अध्याये दशमः श्लोकः श्रवणपथगामी बोभवीति। अन्यान् सर्वान् देवान् विविधैः प्रकारैः पूजयित्वा यानि यानि फलानि प्राप्नोति साधकः इतीमं विषयम् अतीतैः 9 श्लोकैः अविवर्णयत् व्यासः। शुकः तमेव विषयम् अनुवाद परीक्षितं प्रति। ಆಷಾಢ ಶುಕ್ಲ ಏಕಾದಶಿ ವಿಶ್ವಾವಸು ಸಂವತ್ಸರದ್ದು. ನಾವು ಅದರಲ್ಲೀಗ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಕೂತಿದ್ದೀವಿ. 2ನೇ ಸ್ಕಂದದ 3ನೇ ಅಧ್ಯಾಯದ 10ನೇ ಶ್ಲೋಕ ನಾವಿವತ್ತು ನೋಡಬೇಕಾಗುತ್ತೆ. ಪ್ರಾರಂಭದಲ್ಲಿ ಸರ್ವಕಾಮದನಾದಂಥ ಪರಮಾತ್ಮನನ್ನ, 2 ವಿಧದ ಸಂಪತ್ತನ್ನು ಕೊಡುವಂಥ ಲಕ್ಷ್ಮೀದೇವಿಯನ್ನ, ಬ್ರಹ್ಮವರ್ಚಸದಾಯಕನಾದ ಪ್ರಾಣನನ್ನ, ವಿದ್ಯಾದಾಯಕನಾದ ಗಿರೀಶನನ್ನ, ಹಾಗೆ ದಾಂಪತ್ಯದಾಯಿನಿಯಾದ ಪಾರ್ವತಿಯನ್ನು ಸ್ತುತಿಸಿದ್ದೀವಿ. ಶ್ರೀ ಪಾಂಡುರಂಗೋ ಭವತು ಪ್ರಸನ್ನಃ ಪಾಪಾವಲಿ ಪಾಟನ ಪಟ್ವಪಾಂಗಃ ಎಂಬ ಶ್ಲೋಕದಿಂದ ಪಂಢರಪುರ ಮೊದಲಾದ ಕ್ಷೇತ್ರಗಳಲ್ಲಿ ನಿವಾಸಿಯಾದಂತಹ ಪೇಜಾವರ ಮಠ, ಪುತ್ತಿಗೆ ಮಠ ಇತ್ಯಾದಿ ಮಠಗಳಲ್ಲಿ, ಶೀರೂರು ಮಠ ಇತ್ಯಾದಿ ಮಠಗಳಲ್ಲಿ ಪೂಜಿತನಾದಂಥ ರುಕ್ಮಿಣಿ ಸತ್ಯಭಾಮ ಸಮೇತನಾದ ವಿಠ್ಠಲದೇವ, ಅವನನ್ನು ಕೂಡ ಸ್ಮರಿಸಿದ್ದೇವೆ. ಮುಂದೆ ಎಲ್ಲ ದೇವತೆಗಳನ್ನು ಸ್ಮರಿಸಿದ್ದಾದ ಮೇಲೆ ಸಕಲ ಕಾಮಗಣಗಳ ಪ್ರಾಪ್ತಿಗಾಗಿ ಯಾರನ್ನು ಭಜಿಸಬೇಕು ಅಂತ ಅನ್ನೋದನ್ನ 10ನೇ ಶ್ಲೋಕದಲ್ಲಿ ನೋಡ್ತಾ ಇದ್ದೇವೆ. ಯಾವ ಕಾಮನೆ ನಿಮಗೆ ಇರಲಿ ಬಿಡಲಿ, ಅಥವಾ ಎಲ್ಲ ಕಾಮನೆಗಳೂ ಇರಲಿ, ಎಲ್ಲದಕ್ಕಿಂತ ಮಿಗಿಲಾಗಿ ಮೋಕ್ಷ ಕಾಮನೆ ನಿಮಗಿದ್ದಾಗ ಅಂಥ ಉದಾರಧೀಹಿ, ಶಾಸ್ತ್ರಾಧ್ಯಯನ ಸಂಪನ್ನನಾದಂಥ ವಿವೇಕಿಯಾದಂಥ ಜ್ಞಾನಿಯಾದ ಮನುಷ್ಯ
ಭಕ್ತಿಯೋಗವನ್ನು ಮಾಡಬೇಕು. ತೀವ್ರೇಣ ಭಕ್ತಿಯೋಗೇನ. ಜಗತ್ತಿನಲ್ಲಿ ನಾನು, ನನ್ನದು ಅನ್ನುವ ಅನೇಕ ಸಂಗತಿಗಳೇನಿವೆ, ಅವುಗಳೆಲ್ಲದಕ್ಕಿಂತಲೂ ಹೆಚ್ಚಾಗಿ ಭಕ್ತಿಯೋಗವನ್ನು ಪರಮಪುರುಷನಾದ ನಾರಾಯಣನಲ್ಲಿ ಮಾಡಬೇಕು. ಅವನನ್ನು ಯಜೇತ ನಮ್ಮ ಎದುರಿಗಿರುವಂತಹ ಅಗ್ನಿಕುಂಡದಲ್ಲಿ ಆರಾಧನೆ ಮಾಡಬೇಕು. ಅಗ್ನಿಹೋತ್ರ ಔಪಾಸನಗಳ ಮೂಲಕ ಅವನನ್ನು ಆರಾಧನೆ ಮಾಡಬೇಕು. ವಿಷ್ಣು ಪೂಜಾರ್ಥವಾಗಿರುವಂತಹ ನಮ್ಮ ಇಡೀ ಜೀವನವೇ ಒಂದು ಯಜ್ಞ ಅಂತ ಭಾವಿಸಿ ಅದರ ಮೂಲಕ ಅವನನ್ನು ನಾವು ಆರಾಧಿಸಬೇಕು. ಅವನೇ ಯಜ್ಞ ವಿಠ್ಠಲ, ಯಜ್ಞ ವರಾಹ, ಯಜ್ಞ ಪುಮಾನ್, ಯಜ್ಞೇಶ, ಯಜ್ಞ ಭಾವನ, ಯಜ್ಞ ಭುಕ್ ಎಂಬುದಾಗಿ 5 ರೂಪಗಳಿಂದ ವರ್ಣಿತನಾಗಿದ್ದಾನೆ. ಯಜ್ಞೋ ಯಜ್ಞ ಪುಮಾನ್ ನಾಮ ಯಜ್ಞೇಶೋ ಯಜ್ಞ ಭಾವನಃ ಯಜ್ಞ ಭುಕ್ತೇತಿ ಪಂಚಾತ್ಮ ಯಜ್ಞೇಶ್ವಿದ್ಯೋ ಹರಿಸ್ವಯಂ ಅಂತ ಆಚಾರ್ಯರೇ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಒಂದು ಕಡೆ ವರ್ಣನೆ ಮಾಡ್ತಾರೆ. ಅದಕ್ಕೆ ಭಾಗವತ ತಾತ್ಪರ್ಯವೂ ಕೂಡ ಇದೆ. ಸ್ಕಂದ ಪುರಾಣದ ಶ್ಲೋಕ ಇದೆ. ಅಕಾಮಃ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ. ಅಕಾಮಃ ಧರ್ಮಕಾಮೋವ ಮೋಕ್ಷಕಾಮೋಪಿ ಯೋ ಭವೇತ್ ಅಥವಾ ಸರ್ವಕಾಮೋಯ ಸ ವಿಷ್ಣುಂ ಪುರುಷಂ ಯಜೇತ್ ಅಂತ ಸ್ಕಂದ ಪುರಾಣದ ಮಾತು. ಯಾವುದೇ ಕಾಮನೆ ಇರಲಿ ಬಿಡಲಿ, ಅಥವಾ ಧರ್ಮವೆಂಬ ಮೊದಲನೇ ಪುರುಷಾರ್ಥದ ಬಗ್ಗೆ ಬಯಕೆ ಇರಲಿ, ಅಥವಾ ಮೋಕ್ಷವೆಂಬ ಪುರುಷಾರ್ಥದ ಬಯಕೆ ಇರಲಿ, ಅಂಥ ಸಾಧಕ ಅಥವಾ ಸರ್ವಕಾಮ ಸಕಲ ಲೌಕಿಕ, ಐಹಿಕ, ಪಾರತ್ರಿಕ ಕಾಮಗಳು, ಶ್ರವಣ, ಧ್ಯಾನ, ಜ್ಞಾನ, ಭಕ್ತಿ, ವೈರಾಗ್ಯ ಮೊದಲಾದ ವಿಷಯಗಳ ಬಗ್ಗೆ, ಆಧ್ಯಾತ್ಮಿಕ ಸಂಪತ್ತಿನ ಬಗ್ಗೆ ಕಾಮನೆ ಇದ್ದವನಾಗಲಿ, ಅವರೆಲ್ಲರೂ ಕೂಡ ಪರಮಪುರುಷನಾದಂಥ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ಆ ಶ್ಲೋಕ ಅದನ್ನು ವರ್ಣಿಸಿದೆ. ಸ್ಕಂದ ಪುರಾಣದ ಮಾತದು. ಇಲ್ಲಿ ವಿಜಯಧ್ವಜರು, ಯಾದವಾರ್ಯರು ಹೇಳಬೇಕಾದಂತಹ, ಬೆಳಕು ಚೆಲ್ಲಬೇಕಾದಂತಹ ವಿಶೇಷ ವಿಷಯಗಳೇನೂ ಇಲ್ಲ. ಅಕಾಮಹ ಅಂತ ಒಂದು ಶಬ್ದ ಇದೆ. ಅಕಾಮಹ ಅಂದರೆ ಯಾವುದೇ ಕಾಮನೆ ಇರಲಿ ಬಿಡಲಿ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಅಕಾಮಹ ಭಗವತ್ ಪ್ರಸಾದ ಮಂತರೇಣ ಅನ್ಯತ್ರ ಅಕಾಮಹ ಅಂತ ಅದನ್ನು ವಿಜಯಧ್ವಜರು ಹೇಳ್ತಾರೆ. ಭಗವಂತನ ಪ್ರಸಾದವೊಂದನ್ನು ಬಿಟ್ಟು ಬೇರೆ ಯಾವುದನ್ನು ಬಯಸದೇ ಇರುವಂತಹ ಸಾಧಕ ಅಂತ ಅರ್ಥ. ಅಕಾಮಹ ಅಂತ ಅನ್ನೋದಕ್ಕೆ ಮತ್ತೊಂದು ಅರ್ಥ ಹೇಳ್ತಾರೆ ಯಾದವಾರ್ಯರು. ಅಂದರೆ ಪರಮಾತ್ಮ, ಅಹ ಇತಿ ಬ್ರಹ್ಮ ಅಂತ ಐತರಿಯ ಉಪನಿಷತ್ತವನ್ನು ವರ್ಣನೆ ಮಾಡಿದೆ. ಅದರಿಂದ ಅಂದರೆ ಪರಮಾತ್ಮ, ಅವನಲ್ಲಿ ಮಾತ್ರ ಕಾಮ ಇದ್ದವನು ಅಂತ ಅದರ ತಾತ್ಪರ್ಯ. ಹೀಗೆ ಪರಮಾತ್ಮನ ಏಕಾಂತ ಭಕ್ತ ಅಂತ ಅರ್ಥ. ಅದನ್ನೇ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಧರ್ಮಕಾಮ ನಿವೃತ್ತ ಧರ್ಮಾನುಷ್ಠಾನ. ಧರ್ಮ ಅನ್ನೋದು ಪ್ರವೃತ್ತ ಧರ್ಮ ಮತ್ತು ನಿವೃತ್ತ ಧರ್ಮ ಅಂತ 2 ರೀತಿಯಾಗಿದೆ. ಅದರಲ್ಲಿ ನಿವೃತ್ತ ಧರ್ಮಾನುಷ್ಠಾನ, ಮೋಕ್ಷ ಸಂಪಾದನೆಗೆ ಕಾರಣವಾದಂತಹ ಧರ್ಮವನ್ನು ಆಚರಣೆ ಮಾಡುವಂತಹ ಸಾಧಕ. ಅವನು ಸರ್ವಕಾಮ, ಉಕ್ತ ಅನುಕ್ತ ಸರ್ವಕಾಮ. ಹಿಂದೆ 9 ಶ್ಲೋಕಗಳಲ್ಲಿ ಬಂದಿರುವಂತಹ ಎಲ್ಲ ಲೌಕಿಕ ಕಾಮನೆಗಳು, ಇಲ್ಲಿ ಹೇಳಲ್ಪಡದೇ ಇರುವಂತಹ ಅನೇಕ ಕಾಮಗಳು, ಅವುಗಳೆಲ್ಲವನ್ನೂ ಕೂಡ ಬಯಸಿದರೂ ಪರಮ ಪುರುಷನಾದ ಭಗವಂತನನ್ನೇ ಆರಾಧನೆ ಮಾಡಬೇಕು ಅಂತ. ಅಕಾಮಹ ಅಂತ ಅನ್ನೋದಕ್ಕೆ ನಮಗೆ ಪ್ರಧಾನವಾದಂತಹ ಇನ್ನೂ ಒಂದು ಅರ್ಥ, ಮೋಕ್ಷವನ್ನೂ ಬಯಸದೇ ಇರುವಂತಹ ಮುಖ್ಯ ಪ್ರಾಣ ಮೊದಲಾದವರು, ಚತುರ್ಮುಖ ಬ್ರಹ್ಮ ಮೊದಲಾದವರು ಏಕಾಂತ ಭಕ್ತರು. ಪರಮಾತ್ಮನಲ್ಲಿ ಮಾತ್ರ ಕಾಮ ಇರುವವನು ಅಂತ ಅದಕ್ಕೆ ನೇರವಾಗಿ ಅಂದರೆ ಪರಮಾತ್ಮ ಅಂತ ಅರ್ಥ ಇಟ್ಕೊಂಡು ಯಾದವಾರ್ಯರು ಅದನ್ನು ಹೇಳಿದ್ದಾರೆ. ಅದರ ಜೊತೆಗೆ ಅಕಾಮ ಅಂದರೆ ಯಾವುದೇ ಬಯಕೆ ಇಲ್ಲದೆ ಇದ್ದವನು, ಪರಮಾತ್ಮನ ಅನುಗ್ರಹವನ್ನು ಮಾತ್ರ ಬಯಸುವವನು. ಮೋಕ್ಷವೂ ಬೇಕು ಅಂತ ಅವನಿಗೆ ಅಪೇಕ್ಷೆ ಪಡೋದಿಲ್ಲ. ರುಜೂನಾಂ ಏಕದೇವಾಸ್ತಿ ಪರಮೋತ್ಸಾಹವರ್ಜನಂ ಸ ಗುಣಾಲ್ಪತ್ವ ಮಾತ್ರತ್ವಾತ್ ನರ್ಜುತ್ವೇನ ವಿರುದ್ಧತೆ ಅಂತ ಹೀಗೊಂದು ಮಾತು ಕೇಳಿ ಬರ್ತದೆ. ರುಜುಗಳಿಗೆ ಒಂದೇ ಒಂದು ದೋಷ ಇದೆ ಅಂತ. ಅದೇನೆಂದ್ರೆ ಮೋಕ್ಷಕ್ಕೆ ಹೋಗಬೇಕು ಅನ್ನೋ ಉತ್ಸಾಹವೂ ಅವರಿಗಿರೋದಿಲ್ಲ. ಆದರೆ ಅದೇನು ದೋಷ ಅಲ್ಲ, ಅವ್ರ ವ್ಯಕ್ತಿತ್ವಕ್ಕದು ಪೂರಕವೇ. ಮೋಕ್ಷಕ್ಕೆ ಹೋಗಬೇಕು ಅಂತ ತ್ವರ ಅವರಿಗೇನಿಲ್ಲ. ಅವ್ರಿಗೆ ಬೇಕಾಗಿದ್ದು ಭಗವಂತ. ಮೋಕ್ಷ ಸಿಕ್ಕರೇನು ಬಿಟ್ರೇನು ಅನ್ನುವ
ಉತ್ಸಾಹದಲ್ಲೇ ಅವರು ಇರ್ತಾರೆ ಯಾವತ್ತೂ ಕೂಡ. ಹಾಗೆ ಅಕಾಮ ಅಂದರೆ ಯಾವುದನ್ನು ಬಯಸದೇ ಇರುವವನು ಅಂತ ಅರ್ಥ ಮಾಡಿದ್ರು ಏನು ತಪ್ಪಿಲ್ಲ. ಮುಂದೆ ನಾವು ನೋಡುವಂಥದ್ದು 11ನೇ ಶ್ಲೋಕ. ಏತಾವಾನೇವ ಯಜತಾಮಿಹ ನಿಶ್ರೇಯಸೋದಯ ಭಗವತ್ಯಚಲೋ ಭಾವ ಯದ್ಭಾಗವತ ಸಂಗತಃ ಅಂತ ಆ 11ನೇ ಶ್ಲೋಕ. ಅದೇನು ಅರ್ಥ ಹೇಳ್ತದೆ ಅನ್ನೋದನ್ನು ಮೊದಲು ನೋಡಬೇಕು. ಬೇರೆ ಯಾವುದೇ ಫಲವನ್ನು ಬಯಸಿ ಮತ್ತೆ ಯಾವುದೇ ದೇವತೆಯನ್ನು ಆರಾಧನೆ ಮಾಡಿದರೂ ಕೂಡ ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನು ಯಾವತ್ತೂ ಮರೆಯಬಾರದು. ಭಗವಂತ ಮುಖ್ಯ. ಇವರೆಲ್ಲರೂ ಕೂಡ ಕೇವಲ ಭಗವಂತನ ಪರಿವಾರಭೂತರಾದವರು, ಅವನ ಅಂಗಭೂತರಾದವರು ಅನ್ನುವ ಎಚ್ಚರ ಇರಬೇಕು. ಭಗವಂತ ಮುಖ್ಯ, ಇವರೆಲ್ಲರೂ ಭಾಗವತರು ಅನ್ನುವ ಎಚ್ಚರ ಇರಬೇಕು. ಆದ್ದರಿಂದ ಭಗವಂತನ ಭಕ್ತನಾದಂತಹ ಸಾಧಕನಿಗೆ ಆ ಭಾಗವತರ ಸಂಘದಿಂದ ಭಗವಂತನ ಮಹಿಮೆಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿಯುತ್ತದೆ. ಆವಾಗ ನಿಶ್ಚಲವಾದಂತಹ ಜ್ಞಾನವೂ ಆಗ್ತದೆ, ಭಕ್ತಿ ಆಗ್ತದೆ. ಆ ಭಕ್ತಿಯಿಂದಲೇ ಮುಂದೆ ಮುಕ್ತಿ. ಇದೇ ಅವನಿಗೆ ಒಂದು ಪ್ರಧಾನವಾದ ಲಾಭ. ಇದನ್ನು ಬಿಟ್ಟು ಅವನು ಏನನ್ನು ಬಯಸಬೇಕಾಗಿದೆ, ಈ ಜಗತ್ತಿನಲ್ಲಿ ಅವನಿಗೆ ಬೇಕೇನಾಗಿದೆ, ಇನ್ಯಾವುದೂ ಕೂಡ ಅವನಿಗೆ ಬೇಕಾಗಿಲ್ಲ ಅಂತ ಅದರ ತಾತ್ಪರ್ಯ. ಶ್ಲೋಕ ತುಂಬ ವಿಚಿತ್ರವಾಗಿದೆ. ಅದಕ್ಕೆ ಅವರು ವ್ಯಾಖ್ಯಾನ ಮಾಡುವವರು ಸ್ವಲ್ಪ ಅದನ್ನು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅದರಲ್ಲಿ ಯಾವ ಥರ ವ್ಯಾಖ್ಯಾನ ಮಾಡಿದರೂ ಅದರಲ್ಲಿ ತಪ್ಪೇನೂ ಇಲ್ಲ. ಈಗ ಒಂದು ಸರಳವಾದಂಥ ಅರ್ಥವನ್ನು ನಾವು ನೋಡಿದ್ದೀವಿ ಅಷ್ಟೆ. ಅದಕ್ಕೆ ಯಾದವಾರರು ಮತ್ತು ವಿಜಯಧ್ವಜರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನಾವೀಗ ಮೊದಲನೇದಾಗಿ ನೋಡಬೇಕು. ಏತಾವಾನೇವ ಯಜತಾಂ ಇಹ ಅಂತಿದೆಯಲ್ಲ, ಇಹ ಅಂದರೆ ಈ ಕರ್ಮಭೂಮಿಯಲ್ಲಿ ಹುಟ್ಟಿದಾಗ ಭಗವಂತ ನಮಗೆ ಜನ್ಮವನ್ನು ಎಲ್ಲೇ ಕೊಡಲಿ ಅದೇನು ದೊಡ್ಡದಲ್ಲ. ಸತ್ಯಲೋಕದಲ್ಲಿ ಇರುವ ಒಂದು ಯೋಗ ಇದೆ ಚತುರ್ಮುಖ ಬ್ರಹ್ಮನಿಗೆ, ಇನ್ಯಾರಿಗೋ ಮತ್ತೊಂದ್ಯಾವುದೋ ಲೋಕದಲ್ಲಿ, ಮತ್ತೊಂದ್ಯಾರಿಗೋ ಕ್ಷುದ್ರವಾದಂಥ ಲೋಕದಲ್ಲಿ. ನಮಗೆ ಈ ಭೂಲೋಕ ಇದು ಯಾಕೆ? ಅನೇಕ ಜನರು ಇಂಥ ಒಂದು ಪ್ರಶ್ನವನ್ನು ಕೇಳಿದ್ದಿದೆ. ಈ ಭೂಲೋಕದ ನಾನಾ ಥರದ ಪೀಡೆಗಳನ್ನು ಇತ್ಯಾದಿಗಳನ್ನು ಗಮನಿಸಿ ಇದಕ್ಕಿಂತ ಉತ್ತಮವಾದಂತಹ ಲೋಕ ನಮಗೆ ಯಾವುದಾದ್ರೂ ಸಾಧನೆಗೆ ಸಿಕ್ಕೀತಾ, ಅಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದ ಅಂತಲೂ ಕೆಲವು ಜನ ಜಿಜ್ಞಾಸೆ ಮಾಡಿದ್ದಿದೆ. ಅದಕ್ಕೆ ಉತ್ತರ ಇಹ. ನಿನಗೆ ಯಾವ ಲೋಕವನ್ನು ಭಗವಂತ ಕೊಟ್ಟಿದ್ದಾನೋ, ಯಾವ ಜನ್ಮವನ್ನು ಮನುಷ್ಯ ಕೊಟ್ಟಿದ್ದಾನೋ ಅದೆಲ್ಲವೂ ಅಂತ ಅರ್ಥ. ಕೇವಲ ಕರ್ಮಭೂಮಿ ಅಂತ ಅರ್ಥ ಅಲ್ಲ. ಕರ್ಮಭೂಮಿಯಲ್ಲಿ ಕರ್ಮಭೂಮಿ ಅಂತ ಅನಿಸ್ಕೊಳ್ಳದೇ ಇರುವಂಥ ಕೆಲವು ಬೇರೆ ಜಾಗಗಳಲ್ಲಿ ಹುಟ್ಟಿದವರು ಇರ್ತಾರೆ. ನಿಷಿದ್ಧವಾದಂಥ ಪ್ರದೇಶಗಳು, ಯಾವ ಪ್ರದೇಶಗಳಿಗೆ, ಯಾವ ವಿದೇಶಗಳಿಗೆ ನಾವು ಹೋಗಬಾರ್ದು ಅಂತಿದೆಯೋ ಅಲ್ಲೆಲ್ಲ ಹೋದವರು ಇರ್ತಾರೆ. ಅಲ್ಲಿ ಇದ್ದವರಾದರೂ ಕೂಡ ಯಾವತ್ತೂ ಭಗವಂತನನ್ನು ಆರಾಧನೆ ಮಾಡ್ತಾ ಇರಬೇಕು. ಯಜತಾಂ, ಅದಕ್ಕೆ ಕಾಮ್ಯಾನುಷ್ಠಾನಂ ಕುರುವತಾಂ. ಈಗ ಕಾಮ್ಯ ಕರ್ಮವನ್ನು ಮಾಡ್ತಾ ಇದ್ದಾರೆ, ವಿಜಯಧ್ವಜರಾಗಿ ಬರೀತಾರೆ. ಭಾಗವತರ ಒಂದೇನು ಸಂಘ ಆಗ್ತದೆ, ಅವರ ಸೇವಾ ಮಾಡ್ತೀವಿ, ಅದರಿಂದ ಭಗವಂತನಲ್ಲಿ ಅಚಲವಾದ ಭಕ್ತಿ ಬರ್ತದಲ್ಲ, ಅದೇ ಬಹಳ ಮುಖ್ಯ. ಅದರ ಮುಂದೆ ಉಳಿದದ್ದೆಲ್ಲವೂ ತುಚ್ಛ ಅಂತಾರೆ ವಿಜಯಧ್ವಜರು. ಅನ್ಯ ದೇವತಾ ಯಾಜಿನಾಮಪಿ ತ್ರೈವಿದ್ಯಾನಾಂ. ಬೇರೆ ದೇವತೆಗಳನ್ನು ಆರಾಧನೆ ಮಾಡುವವರಿಗೆ ತ್ರೈವಿದ್ಯರು ಅಂತ ಸಾಮಾನ್ಯವಾಗಿ ಭಗವದ್ಗೀತಾದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂಥವರು ಕೂಡ ಮೋಕ್ಷ ಯೋಗ್ಯರಾಗಿದ್ದರೆ ಈಗ ಅವರು ಯಾವುದೇ ಮಾರ್ಗವನ್ನು ಹಿಡಿದಿರಲಿ, ಭಗವಂತನನ್ನು ಮರೆತಿರಲಿ, ಬೇರೆ ಯಾವುದೇ ದೇವತೆಯನ್ನು ಆರಾಧನೆ ಮಾಡ್ತಿರಲಿ, ಆದರೆ ಮೂಲತಃ ಭಗವಂತನ ಭಕ್ತರಾಗಿದ್ದರೆ ಅವರು ಕ್ರಮವಾಗಿ ಅದೆಲ್ಲವನ್ನು ಬಿಟ್ಟು ಪರಮಪುರುಷನಾದ ನಾರಾಯಣನನ್ನು ಆರಾಧನೆ ಮಾಡಿಯೇ ಮಾಡ್ತಾರೆ. ಇಹ ಅಂದರೆ ಕರ್ಮಭೂಮು ಅಂತಲೇ ಬರೆದಿದ್ದಾರೆ ಯಾದವಾರರು ಕೂಡ. ಯಜತಾಮ್ ಅಂದರೆ ತ್ರೈವಿದ್ಯಾನಾಂ ಅಂತ ಬರೆದಿದ್ದಾರೆ. ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಜತಾಮ್ ಅಂದರೆ ಜೀವನವೆಂಬ ಯಜ್ಞವನ್ನು ಮಾಡ್ತಾ ಇರುವವರು. ಅವರು ಕಾಮ್ಯ ಕರ್ಮಾನುಷ್ಠಾನ ಮಾಡಲಿ, ನಿಷ್ಕಾಮ ಕರ್ಮಾನುಷ್ಠಾನ ಮಾಡಲಿ, ಅವರು ಕರ್ಮಭೂಮಿಯಲ್ಲಿ ಹುಟ್ಟಿರಲಿ ಬಿಡಲಿ, ಯಾವುದೇ ದೇಶದಲ್ಲಿ ಇರಲಿ, ಯಾವುದೇ ವಿದೇಶದಲ್ಲಿ ಇರಲಿ, ಯಾವುದೇ ಪರದೇಶದಲ್ಲಿ ಇರಲಿ, ಎಲ್ಲಿಯೇ ಇದ್ರೂ ಕೂಡ ಇಹ ಯಜತಾಂ ಅಂತ ಅನ್ನೋದಕ್ಕೆ ಬಹಳ ಮಹತ್ವ ಇದೆ.
ಇಟ್ಟಂಗೆ ಇರುವೇನೋ ಹರಿಯೇ ಅಂತ. ನೀನು ಹೇಗಿಟ್ಟಿದ್ದೀಯೋ ಹಾಗೆ ನಾನು ಇರ್ತೇನೆ, ನೀನು ಎಲ್ಲಿಟ್ಟಿರ್ತೀಯೋ ಅಲ್ಲೇ ಇರ್ತೇನೆ. ನನಗೆ ಅಂಥ ಜಾಗದಲ್ಲಿ ಜನ್ಮ ಬೇಕಾಗಿತ್ತು, ಇಂಥ ಒಂದು ಪ್ರದೇಶದಲ್ಲಿ, ಇಂಥ ಒಂದು ಕುಲದಲ್ಲಿ, ಇಂಥ ಒಂದು ಕಾಲದಲ್ಲಿ ನನಗೆ ಜನ್ಮ ಬೇಕಾಗಿತ್ತು. ನನಗೆ ತ್ರೈತಾಯುಗವೇ ಬೇಕು, ಕಲಿಯುಗವೇ ಬೇಡ ಅನ್ನೋ ಯಾವುದಕ್ಕೂ ಅರ್ಥ ಇಲ್ಲ. ಇಹ ಅನ್ನುವುದು ನಮ್ಮ ಜನ್ಮವನ್ನು ಹೇಳ್ತದೆ, ನಮಗೆ ಸಿಕ್ಕ ಜನ್ಮವನ್ನು ಹೇಳ್ತದೆ, ನಮಗೆ ಸಿಕ್ಕ ಕಾಲವನ್ನು ಹೇಳ್ತದೆ, ನಮಗೆ ಸಿಕ್ಕ ಪ್ರದೇಶವನ್ನು ಹೇಳ್ತದೆ. ಅಲ್ಲಿ ಯಜತಾಂ, ಇಡೀ ಜೀವನವನ್ನು ಭಗವಂತನ ಪೂಜಾರೂಪವಾಗಿ ಭಾವಿಸಿದವರು, ಇದು ನನ್ನ ಅರ್ಥ. ಅಲ್ಲಿ ನಿನ್ನ ಸುತ್ತಲೂ ಯಾರು ಭಗವಂತನ ಭಕ್ತರು ಸಿಕ್ಕಿದ್ದಾರೆ ಅವರು ಸೇವಾ ಮಾಡಬೇಕು. ಅದರಿಂದ ಭಗವಂತನಲ್ಲಿ ದೃಢವಾದಂಥ ಒಂದು ಭಕ್ತಿ ಮೂಡ್ತದೆ. ಭಕ್ತಿ ಮೂಡಿದಾಗ ಅದೇ ಜೀವನದ ಫಲ. ಅದಕ್ಕಿಂತ ಹೆಚ್ಚಿನದೇನು ನಮಗೆ ಬೇಕಾಗಿಲ್ಲ ಅಂತ ತಾತ್ಪರ್ಯ. ಇದು ಬಿಟ್ಟು ಸಾಧಕ ಮತ್ತೇನೂ ಬಯಸಬಾರದು ಅಂತ ಅದರ ತಾತ್ಪರ್ಯ. ಮುಂದೆ ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ನಮಗೆ ಹೇಳಿದಂತಹ ಅರ್ಥ ಆಯಿತು. ಅದಕ್ಕೆ ಈ 11ನೇ ಶ್ಲೋಕ ಇದೆಯಲ್ಲ, ಏತಾವಾನೇವ ಯಜತಾಂ ಇಹ ನಿಶ್ರೇಯಸೋದಯ ಅಂತ. ಅದಕ್ಕೆ ಬೇರೆ ವ್ಯಾಖ್ಯಾನಕಾರರು ಕೂಡ ಅನ್ಯತ್ತು ಸ್ವರ್ಗಾದಿ ಸರ್ವಂ ತುಚ್ಛಂ, ಸ್ವರ್ಗ ಮೊದಲಾದದ್ದೆಲ್ಲವೂ ಕೂಡ ತುಚ್ಛವಾದದ್ದು, ಅದ್ಯಾವುದನ್ನು ಬಯಸಬಾರದು ಅಂತಿಷ್ಟೇ ಅರ್ಥ ಬರ್ತಿದ್ದಾರೆ. ಆದ್ದರಿಂದ ಅವರು ಉಳಿದವರು ಯಾವುದಾದ್ರು ಹೇಳಿದ್ದನ್ನು ಕೂಡ ನಾನಿಲ್ಲಿ ಓದಲಿಕ್ಕೆ ಹೊರಟಿಲ್ಲ. ನಮಗೆ ಅವಿರುದ್ಧವಾದ ಅರ್ಥವನ್ನೇ ಅವರು ಬರೆದಿದ್ದಾರೆ ಅಂತ ಹೇಳಿ ಅದನ್ನು ಬಿಟ್ಟಿದ್ದೇನೆ. ಮುಂದೆ ಜ್ಞಾನಮ್ಯದ ಪ್ರತಿನಿವೃತ್ತ ಗುಣೋರ್ವಿಚಕ್ರ ಮಾತ್ಮಪ್ರಸಾದ ಉಭಯತ್ರ ಗುಣೇಶ್ವಸಂಗ ಕೈವಲ್ಯ ಸಂಭೃತ ಪಥಸ್ತ್ವಥ ಭಕ್ತಿಯೋಗ ಕೋ ನಿರ್ವೃತೋ ಹರಿಕಥಾಸು ರತಿಂ ನ ಕುರ್ಯಾತ್ ಅಂತ 12ನೇ ಶ್ಲೋಕ. ಇದು ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ. ಅದರಿಂದ ಸಾರೋದ್ಧಾರಕಾರರು ಕೂಡ ಇದನ್ನ ಯಾವ ದೃಷ್ಟಿಕೋನದಿಂದ ತಗೊಂಡಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬೇಕು. ಭಾಗವತ ಸಾರೋದ್ಧಾರದಲ್ಲಿ ಇದು 44ನೆಯ ಶ್ಲೋಕ. ಭಗವಂತನ ಭಕ್ತರ ಸಂಘದಲ್ಲಿ ನಾವಿದ್ದು ಅಲ್ಲಿ ಭಗವಂತನ ತತ್ವವನ್ನು ಶ್ರವಣ ಮಾಡಿದಾಗ ತತ್ವಜ್ಞಾನ ಪ್ರಾಪ್ತ ಆಗ್ತದೆ. ತತ್ವಜ್ಞಾನದಿಂದ ಏನು ಲಾಭ ಅಂದರೆ, ಸಂಸಾರವೆಂಬ ಸಾಗರದಲ್ಲಿ ನಾವೇನಿದ್ದೀವಲ್ಲ ಅದರ ಊರ್ಮಿಗಳು, ತರಂಗಗಳು, ಸತ್ವ ರಜಸ್ಸು ತಮಸ್ಸು ಅನ್ನೋ 3 ತರಂಗಗಳು ಏನು ಹುಚ್ಚೆದ್ದು ಕುಣಿತಾ ಇವೆ. ಸಣ್ಣ ಸಣ್ಣ ತರಂಗಗಳಲ್ಲ ಅವು, ಬಹಳ ದೊಡ್ಡ ದೊಡ್ಡ ತರಂಗಗಳು, ಎಂಥವನನ್ನು ಮುಳುಗಿಸಿ ಬಿಡುವಂತಹ ತರಂಗಗಳು. ಆ ತರಂಗಗಳನ್ನು ಶಾಂತ ಮಾಡುವ ತತ್ವಜ್ಞಾನ ಪ್ರಾಪ್ತ ಆಗ್ತದೆ ಮನುಷ್ಯನಿಗೆ. ಹೃದಯ ಶುದ್ಧ ಆಗ್ತದೆ, ಆನಂದನೂ ಆಗ್ತದೆ, ಆತ್ಮಪ್ರಸಾದ, ಮನಸ್ಸು ಶಾಂತ ಆಗ್ತದೆ. ವಿಷಯ ಪದಾರ್ಥಗಳ ಕಡೆಗೆ ಏನೊಂದು ಸೆಳೆತ ಇತ್ತು ಆ ಸೆಳೆತಕ್ಕೆಲ್ಲ ಒಂದು ಕತ್ತರಿ ಬೀಳ್ತದೆ. ಭಗವಂತನಲ್ಲಿ, ಭಾಗವತರಲ್ಲಿ ಭಕ್ತಿ ಬೆಳೀತದೆ. ಆ ಭಕ್ತಿಯಿಂದ ಭಗವಂತನ ಅನುಗ್ರಹ ಆಗ್ತಾ ಹೋಗ್ತದೆ ಮತ್ತೆ ಮತ್ತೆ. ಮೊದಲೀಗ ಆಗಿದ್ದು ಸಾಮಾನ್ಯವಾದ ಒಂದು ತತ್ವಜ್ಞಾನ. ಶಾಸ್ತ್ರಗಳನ್ನು ಓದಿದ್ದೀವಷ್ಟೇ, ನಾವೇನನ್ನು ಅನುಭವಿಸಲಿಲ್ಲ. ಆದರೆ ಕ್ರಮವಾಗಿ ಶಾಸ್ತ್ರದಲ್ಲಿ ಓದಿದ್ದನ್ನು ಅನುಭವಿಸುವಂತಹ ಯೋಗ ಅಂದರೆ ಅಪರೋಕ್ಷ ಜ್ಞಾನವೂ ಕೂಡ ದೊರೆಯುತ್ತದೆ. ಇಷ್ಟು ಅದ್ಭುತವಾದ ಲಾಭ ಇದೆ ಆ ಭಗವಂತನ ಜ್ಞಾನಕ್ಕೆ. ವಿವೇಕಿಯಾದಂತಹ ಯಾವ ವ್ಯಕ್ತಿ ಈ ಶ್ರವಣ ಮನನ ಧ್ಯಾನ ಇವುಗಳಲ್ಲಿ ಆಸಕ್ತಿಯನ್ನು ತೋರಿಸಲಿಕ್ಕೆ ಹಿಂಜರಿತಾನೆ? ವಿವೇಕಿಯಾದವನಿಗೆ ಗೊತ್ತಿದೆ, ಆತ್ಮಾವ ಅರೇ ದ್ರಷ್ಟವ್ಯ, ಭಗವಂತನನ್ನು ಕಾಣಬೇಕು ಅಂತಿದ್ರೆ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅವನಿಗೆ ಗೊತ್ತಿದೆ. ವಿವೇಕಿಯಾದವನು ಅದನ್ನು ಮಾಡಿಯೇ ಮಾಡ್ತಾನೆ. ಆದರೆ ಯಾರು ಮಾಡೋದಿಲ್ಲ ಅವನು ಅವಿವೇಕಿ. ವಿವೇಕಿಯಾದವನು ಮಾಡದೇ ಇರ್ತಾನೆ, ಮಾಡಿಯೇ ಮಾಡ್ತಾನೆ ಅಂತ ಅದರ ಆ ಶ್ಲೋಕದ ತಾತ್ಪರ್ಯ. ಇದಕ್ಕೆ ವಿಜಯಧ್ವಜರು, ಯಾದವಾರ್ಯರು ದೀರ್ಘವಾದಂತಹ ವ್ಯಾಖ್ಯಾನ ಏನು ಮಾಡಿದ್ದಾರೆ. ಆದರೆ ಅಲ್ಲಿರುವಂಥ ಅರ್ಥಗಳೆಲ್ಲ ಸಾಮಾನ್ಯವಾಗಿ ನಾವು ನೋಡೇ ಇದ್ದೇವೆ. ಆತ್ಮಪ್ರಸಾದ ಅಂದರೆ ಮನಃಶಾಂತಿ ಅಂತ ಅರ್ಥ. ಊರ್ಮಿಗಳು ಅಂತಿದೆಯಲ್ಲ, ಅಶನಾಯ, ಪಿಪಾಸ, ಶೋಕ, ಮೋಹ, ರಾಗ ಮತ್ತು ದ್ವೇಷ ಅನ್ನುವಂಥ 6 ತರಂಗಗಳು. ಹಸಿವು, ನೀರಡಿಕೆ, ದುಃಖ, ಒಂದು ಯಾವುದೋ ಒಂದ್ರ ಬಗ್ಗೆ ಮೋಹ, ಮೋಹ ಅಂದರೆ ಅಭಿಮಾನ, ರಾಗ
ಅಂದರೆ ಆಸೆ, ದ್ವೇಷ ಅಂದರೆ ಅದ್ರ ಬಗ್ಗೆ ತಾತ್ಸಾರ. ಇವೇ 6 ತರಂಗಗಳು. ಕ್ಷುತ್ಪಿಪಾಸೆ ಜರಾಮೋಹೋ ಷಡೂರ್ಮಯ ಅಂತ ಶಾಸ್ತ್ರದಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹೀಗೆ 6 ಮೋಹಗಳಿಗೆ ಅಲ್ಲಿ ಶಾಂತಿ ಆಗ್ತದೆ ಆ ತತ್ವಜ್ಞಾನ ಪ್ರಾಪ್ತ ಆದಾಗ. ಆ ಊರ್ಮಿಗಳು ಅಂದ್ರೆ ಸತ್ವಾದಿ ಗುಣಾಹಾಯವ ಊರ್ಮಯ ಅಂತ ಯಾದವಾರ್ಯರು ಅರ್ಥ ಬರೀತಾರೆ. ಹಸಿವು, ನೀರಡಿಕೆ, ದುಃಖ, ಅಭಿಮಾನ, ಆಸೆ ಮತ್ತು ದ್ವೇಷ ಇದು ಅರ್ಥ ಬರೆದವರು ವಿಜಯಧ್ವಜರು. ಸತ್ವ, ರಜಸ್ಸು, ತಮಸ್ಸು 3 ಗುಣಗಳು ಅವೇ ತರಂಗಗಳು ಅಂತ ಅರ್ಥ ಯಾದವಾರ್ಯರು ಬರೆದಿದ್ದೆ. ಎರಡಕ್ಕೂ ಅರ್ಥ ಒಂದೇ. ನಿರ್ವೃತ ವೈರಾಗ್ಯ ಬಂದಿದ್ರೆ ಅವನು ಶ್ರವಣ ಮನನ ಧ್ಯಾನದ ಬಗ್ಗೆ ಆಸಕ್ತಿ ತೋರಿಸ್ತಾನೆ. ಇಲ್ಲಿ ಒಂದು ವಿಚಾರ, ನಮಗೆಲ್ಲರಿಗೂ ಕೂಡ ಇನ್ನೂ ಸಂಸಾರದಲ್ಲಿ ವೈರಾಗ್ಯ ಬಂದಿಲ್ಲ, ನಾವು ಸಂಸಾರದಲ್ಲೇ ತೊಳಲಾಡ್ತಾ ಇದ್ದೀವಿ ಅಂತ ನಾವೆಲ್ಲ ಅನೇಕ ಬಾರಿ ಆಲೋಚನೆ ಮಾಡಿದ್ದಿರ್ತದೆ. ಆದರೆ ಒಂದು ಸ್ವಲ್ಪ ಆದರೂ ಶ್ರವಣ ಮಾಡ್ಲಿಕ್ಕೆ ತೊಡಗಿದ್ದೀವಿ, ಮನನ ಮಾಡ್ಲಿಕ್ಕೆ ತೊಡಗಿದ್ದೀವಿ, ಧ್ಯಾನ ಮಾಡ್ಲಿಕ್ಕೆ ತೊಡಗಿದ್ದೀವಿ. ನಮಗಿಂತಲೂ ಹೆಚ್ಚು ಶ್ರವಣವನ್ನ, ಮನನವನ್ನ, ಧ್ಯಾನವನ್ನ ಇನ್ನೂ ಮೇಲಿನ ಸಾಧಕರು ಮಾಡ್ತಾನೇ ಇದ್ದಾರೆ. ಅವರಿಗೆ ಹೆಚ್ಚಿನ ವೈರಾಗ್ಯ ಬಂದಿದೆ, ಅದಕ್ಕಾಗಿ ಹೆಚ್ಚಿನ ಶ್ರವಣ ಮನನ ಧ್ಯಾನ ಅವರಿಂದ ನಡೆದಿದೆ. ನಮಗೆ ಇನ್ನೂ ಸಂಸಾರದಲ್ಲೇ ತೊಳಲಾಟ ಇದೆ ಆದರೂ ಕೂಡ ಒಂದಿಷ್ಟು ಸ್ವಲ್ಪ ವೈರಾಗ್ಯ ನಮಗೂ ಬಂದೇ ಇದೆ. ಆ ವೈರಾಗ್ಯದ ಫಲವಾಗಿಯೇ ಶ್ರವಣ ಮನನ ಧ್ಯಾನ ನಾವು ಮಾಡ್ತಾ ಇದ್ದೀವಿ. ಯಾರಾದರೂ ಕೇವಲ ಡಂಬಾಚಾರಕ್ಕಾಗಿ ಶ್ರವಣ ಮನನ ಧ್ಯಾನ ಕೆಲವರು ಮಾಡ್ತಿರಬಹುದು. ಅವ್ರ ಬಗ್ಗೆ ನಾವು ಹೇಳುವ ವಿಷಯ ಇದಲ್ಲ, ಪ್ರಸಂಗ ಇದಲ್ಲ. ನಾವೀಗ ಒಂದಿಷ್ಟು ಶ್ರವಣ ಮನನ ಧ್ಯಾನದಲ್ಲಿ ತೊಡಗಿದ್ದೇವೆ ಅಂದರೆ ಒಂದು ಸ್ವಲ್ಪ ವೈರಾಗ್ಯ ಬಂದೇ ಇದೆ ಅಂತ ಅರ್ಥ. ಸ್ವಲ್ಪ ವೈರಾಗ್ಯ ಅನ್ನೋದು ಸ್ವಲ್ಪ ಶ್ರವಣ ಮನನ ಧ್ಯಾನಗಳಿಗೆ ಒಂದು ಮೆಟ್ಟಲು. ಅದರ ಮುಂದೆ ಮತ್ತಷ್ಟು ವೈರಾಗ್ಯ, ಮತ್ತಷ್ಟು ಶ್ರವಣ ಮನನ ಧ್ಯಾನ, ಅದರ ಮುಂದೆ ಮತ್ತೆ ಇನ್ನಷ್ಟು ವೈರಾಗ್ಯ ಅಂತ ಹೀಗೆ ಅದನ್ನ ಶಾಸ್ತ್ರ ಮೆಟ್ಟಿಲುಗಳು ಅಂತ ಪರಿಗಣನೆ ಮಾಡಿದೆ. ಇದು ಯಾದವಾರ್ಯರು ಕೂಡ ಇದೇ ಅರ್ಥಗಳನ್ನು ಬರೆದಿದ್ದಾರೆ. ನಾನು ಇದರಲ್ಲಿ ಹೆಚ್ಚಿನ ಅರ್ಥಗಳನ್ನೇನು ಅವರಿಬ್ರು ಹೇಳಿದ್ದೀನಿ, ಹೇಳಬೇಕಾಗಿಲ್ಲ. ವ್ಯಾಖ್ಯಾನ ಮಾತ್ರ ದೀರ್ಘವಾಗಿದೆ ಅಷ್ಟೆ. ಇದು 12ನೆಯ ಶ್ಲೋಕ. ರಾಗದ್ವೇಷಾದೀನಾಂ ಚಕ್ರಂ ಅಂತ ಅರ್ಥ ಬರೀತಾರೆ ಶ್ರೀಧರರು. ರಾಗದ್ವೇಷಗಳೇ ಅದಕ್ಕೊಂದು ಚಕ್ರ ಇದ್ದಂತೆ, ಅದಕ್ಕಿಂತ ಹೆಚ್ಚಿನ ಬೇರೆ ಚಕ್ರ ಯಾವುದು ಕೂಡ ಬೇಕಾಗಿಲ್ಲ. ಸತ್ವಾದಿ ಗುಣಗಳೇ ಊರ್ಮಿಗಳು ಅಂತ ಅರ್ಥ ಬರೀತಾರೆ ಶ್ರೀಧರರು. ಅವನ್ನೇ ಹೆಚ್ಚು ಕಡಿಮೆ ಯಾದವಾರ್ಯರು ಮತ್ತು ವಿಜಯಧ್ವಜರು ಕೂಡ ಬರೆದಿದ್ದಾರೆ ಅಷ್ಟೆ. ಸರಿ, ಇದಕ್ಕೆ ಒಂದು ಭಾಗವತ ಸಾರೋದ್ಧಾರ ಇದೆ ಅಂತ ನಾವು ನೋಡಿದ್ವಲ್ಲ, ಅದು ಏನು ಭಾಗವತ ಸಾರೋದ್ಧಾರ, ಅದನ್ನು ಏನು ಹೇಳಿದೆ ಅನ್ನೋದನ್ನ ನಾವೀಗ ನೋಡ್ಬೇಕು. ಭಾಗವತ ಸಾರೋದ್ಧಾರದಲ್ಲಿ ಇದು ಸಂಕ್ಷಿಪ್ತ ಶಾಸ್ತ್ರಾರ್ಥ ಪ್ರಕರಣದಲ್ಲಿ 44ನೆಯ ಶ್ಲೋಕ. ಭಾಗವತದ ಶ್ರವಣದಿಂದ ಮನಃಶುದ್ಧಿ ಆಗ್ತದೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ. ಪಿಬಂತಿಯೇ ಭಗವತ ಆತ್ಮನಸ್ಸತಾಂ ಅಂತ 43ನೇ ಶ್ಲೋಕ ಅದು ಸಾರೋದ್ಧಾರದಲ್ಲಿ. 2ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ 40ನೇ ಶ್ಲೋಕದ ರೂಪದಲ್ಲಿ ನಾವು ಅದನ್ನು ನೋಡಿದ್ದೇವೆ, ಕೊನೆಯ ಶ್ಲೋಕದ ರೂಪದಲ್ಲಿ. ಮುಂದೆ ಇರುವುದೇ ಈ ಶ್ಲೋಕ. ಪೂರ್ವತ್ರ ಶ್ರವಣೇನ ಮನಃಶುದ್ಧಿ ದ್ವಾರ ಮುಕ್ತಿರಿತ್ಯುಕ್ತಂ. ಹಿಂದಿನ ಶ್ಲೋಕದಲ್ಲಿ ಶ್ರವಣ ಮಾಡಿದ್ರಿಂದ ಮನಃಶುದ್ಧಿ ಆಗ್ತದೆ, ಅದರಿಂದ ಕ್ರಮವಾಗಿ ಮುಕ್ತಿ ಆಗ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನೂ ಒಂದು ದ್ವಾರಾಂತರಂ ಚ ಅಸ್ತಿ ಇತ್ಯಾಶಯೇನಾಹ, ಇನ್ನೂ ಒಂದು ಮಾರ್ಗವೂ ಕೂಡ ಇದೆ, ಅದನ್ನು ಇಲ್ಲಿ ಹೇಳ್ತಿದ್ದಾರೆ. ಹರಿಭಕ್ತರ ಸಂಘದಲ್ಲಿ ನಾವಿದ್ರೆ, ಹರಿಕಥಾಶ್ರವಣ ಮಾಡ್ತಿದ್ರೆ ಮನಃಶುದ್ಧಿ ಆಗ್ತದೆ. ಅದಷ್ಟೇ ಅಲ್ಲ, ಸಂಸಾರ ಸಾಗರದಲ್ಲಿ ಇರುವಂಥ ಆ ಅಲೆಗಳು ಕೂಡ ನಿಂತು ಹೋಗ್ತವೆ, ಸಂಸಾರ ಸಾಗರವು ಕೂಡ ಶಾಂತ ಆಗಿ ಹೋಗ್ತದೆ. ಶ್ಲೋಕಕ್ಕೆ ವಿಶೇಷ ತಾತ್ಪರ್ಯ ಏನು ಹೇಳಿಲ್ಲ ಅಲ್ಲಿ ಸಾರೋದ್ಧಾರಕಾರರು. ಜ್ಞಾನಂ, ಆ ಜ್ಞಾನ ಅಂತನ್ನೋದು, ಶ್ರವಣ ಅಂತನ್ನೋದು ಹೇಗೆ ನಮಗೆ ಎಲ್ಲದಕ್ಕೂ ಸಹಾಯಕ ಆಗ್ತದೋ, ಆ ಶ್ರವಣದಿಂದ ಬರುವಂತಹ ಜ್ಞಾನವು ಕೂಡ ಎಲ್ಲ ರೀತಿಯಾದ ಅನುಕೂಲತೆಗಳನ್ನು ನಮಗೆ ಮಾಡಿಕೊಡ್ತದೆ, ನಮಗೆ ಮುಕ್ತಿಯ ಮಾರ್ಗವನ್ನು ಸುಲಭ ಮಾಡ್ತದೆ. ಆರು ಊರ್ಮಿಗಳು ಅಂದರೆ ಹಸಿವು, ನೀರಡಿಕೆ, ಶೋಕ, ಮೋಹ, ರಾಗದ್ವೇಷ ಅನ್ನೋದನ್ನೇ ಸಾರೋದ್ಧಾರಕಾರರು ಕೂಡ ಬರೆದಿದ್ದಾರೆ.
ತಾಸು ಕಥಾಸು ಕಹ ಸ್ವಸ್ಥಾತ್ಮ ರತಿಂನ ಕುರಿಯಾತ್. ಸ್ವಲ್ಪ ಬುದ್ಧಿ ಸರಿ ಇದ್ರೆ ವೈರಾಗ್ಯ ಬಂದದ್ದು ಹೌದಾದ್ರೆ ಅವನು ಪ್ರವೃತ್ತಿ ಮಾಡಿಯೇ ಮಾಡ್ತಾನೆ. ಯಾವನು ಪ್ರವೃತ್ತಿ ಮಾಡ್ತಿಲ್ಲ ಅವನಿಗೆ ಬುದ್ಧಿ ಸರಿ ಇಲ್ಲ, ವೈರಾಗ್ಯ ಬಂದಿಲ್ಲ ಅಂತ ಅದು ತಾತ್ಪರ್ಯ. ವಿವೇಕವೇ ಇಲ್ಲದೆ ಹೋದ್ರೆ ನಾವು ಅವ್ರಿಗೇನು ಮಾಡಬೇಕಾಗಿಲ್ಲ. ಹಿಂದೆ ಅಂಥದ್ದೊಂದು ಶ್ಲೋಕ ನಾವು ನೋಡಿದ್ದೇವೆ. ಸುದೀರ್ಘವಾದಂತಹ ಶಾಸ್ತ್ರ ಪ್ರವಚನ ಯಾರೊಬ್ಬ ವ್ಯಕ್ತಿಗೆ ಮಾಡಿದರೂ ಕೂಡ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ನಾವು ನಮ್ಮ ಈ ಜೀವನವನ್ನು ಒಂದು ಬಾರಿ ನಿರೂಪಿಸಿದ್ರೂ ಸಾಕು. ಬಹಳ ದೀರ್ಘವಾದ ಶಾಸ್ತ್ರದ ಅಧ್ಯಯನ, ದೊಡ್ಡ ಪಾಂಡಿತ್ಯ ಇದ್ಯಾವುದು ಬೇಕಾಗಿಲ್ಲ. ರಾತ್ರಿ ಮಲಗಿದ್ದೆವು, ಏನೋ ಒಂದು ಕನಸು ಬಿದ್ದಿತ್ತು. ಕನಸಿನಲ್ಲಿ ಒಂದು ದೊಡ್ಡ ಸಾಧನೆ, ದೊಡ್ಡ ಸಂಪತ್ತು ನಮಗೇನೋ ಸಿಕ್ಕಿತ್ತು. ಬೆಳಿಗ್ಗೆ ಎದ್ದು ನೋಡುವುದರಲ್ಲಿ ಆ ಸಂಪತ್ತು ಯಾವುದು ಎಚ್ಚರದಲ್ಲಿಲ್ಲ, ಕನಸಿನಲ್ಲಿ ಮಾತ್ರ ಇದ್ದದ್ದು ಅಂತ ಗೊತ್ತಾಯಿತು. ಹಾಗೆ ಈ ಜೀವನವೂ ಕೂಡ 60-70 ವರ್ಷ, 70-80 ವರ್ಷ ಏನೇನೋ ಸಂಪತ್ತನ್ನು ನಮಗೆ ಕೊಟ್ಟಿದೆ. ಜೀವನ ಮುಗಿಯುವ ಹೊತ್ತಿನಲ್ಲಿ ಅವು ಯಾವುದೂ ಕೂಡ ಶಾಶ್ವತ ಅಲ್ಲ ಅಂತ ಎಚ್ಚರ ಆಗ್ತದೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸಮಾಸನ್. ಒಂದು ಬೇಸಿಕ್ ನಾಲೆಜಿನ ಮೂಲಕವೇ ಜಗತ್ತು ಅಶಾಶ್ವತ ಅಂತ ನಾವು ತಿಳಿಯಬೇಕು. ಸ್ವಪ್ನದ ದೃಷ್ಟಾಂತದಿಂದಲೇ. ಅದು ಯಾರಿಗೆ ತಿಳಿಯೋದಿಲ್ಲ, ಕಾಮನ್ ಸೆನ್ಸೇ ಯಾರಿಗಿಲ್ಲ. ಅಂಥವರಿಗೆ ಯಾವ ಪಂಚರಾತ್ರವನ್ನು, ಯಾವ ಭಾರತವನ್ನು, ಯಾವ ಭಾಗವತವನ್ನು, ಯಾವ ಋಗಾದಿ ವೇದಗಳನ್ನು ಅವನ ತಲೆಯ ಮೇಲೆ ನಾವು ಸುರಿದರೂ ಕೂಡ ಅದು ಬೋರ್ಕಲ್ನ ಮೇಲೆ ನೀರು ಹೊಯ್ದಂತೆ ಆಗ್ತದಷ್ಟೇ. ಅದರಿಂದ ಅವನಿಗೇನು ಲಾಭ ಆಗೋದಿಲ್ಲ ಅಂತ ಭಾಗವತವೇ ಒಂದು ಕಡೆ ಅಂಥ ವ್ಯಕ್ತಿಯನ್ನ ನಿಂದನೆ ಮಾಡಿದೆ. ವೈರಾಗ್ಯ ಬಂದಿದೆ, ಸ್ವಲ್ಪ ಆದರೂ ವೈರಾಗ್ಯ ಇದೆ, ಸ್ವಲ್ಪ ಆದರೂ ವಿವೇಕ ಇದೆ ಅಂದರೆ ಇದರ ಶ್ರವಣದಲ್ಲಿ ತೊಡಗಬೇಕು ಮನುಷ್ಯ. ಬಹಳ ದೊಡ್ಡ ಸಾಧನೆ ಆ ಕಡೆ ಮುಂದಿಂದಿರಲಿ, ಸ್ವಲ್ಪ ಆದರೂ ಸಾಧನೆಗಾಗಿ ಆದರೂ ನಾವು ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂತ ಅದರ ತಾತ್ಪರ್ಯ. ಇದು 44ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ ಬಂದದ್ದು. ಮುಂದೆ ಇಷ್ಟೇನು ಹೇಳಿದ್ರಲ್ಲ, ಇತ್ಯಭಿವ್ಯಾಹೃತಂ ರಾಜ ನಿಶಮ್ಯ ಭರತರ್ಷಭ. ಶುಕಾಚಾರ್ಯ ಹೇಳಿದ್ನಲ್ಲ, ಆ ಚಕ್ರವರ್ತಿ ಪರೀಕ್ಷಿತ್ ಕೇಳಿದ್ನಲ್ಲ, ಇನ್ನೇನು ಮಾಡಿದ ಅವನು ಮುಂದೆ? ಮತ್ತೂ ಏನನ್ನು ಕೇಳಿದ? ಇಷ್ಟನ್ನು ಕೇಳಿದ ಮೇಲೆ ಸುಮ್ಮನೆ ಆಗಿಬಿಟ್ನೋ? ಮತ್ತೂ ಏನನ್ನಾದರೂ ಹೇಳಿ ಅಂತ ಹೇಳಿದ್ರು. ವ್ಯಾಸರ ಮಗನಾದ ಕವಿಯಾದ ಶಬ್ದಬ್ರಹ್ಮದಲ್ಲಿ ನಿಷ್ಣಾತನಾದಂಥ ಶುಕಾಚಾರ್ಯ ಕೈಗೆ ಸಿಕ್ಕಾಗ ಆ ಪರೀಕ್ಷಿತ ಮತ್ತೇನಾದರೂ ಕೇಳಿದ್ನೋ ಹೇಗೆ ಅಂತ ಶೌನಕರು ಸೂತ ಪುರಾಣಿಕರನ್ನ ಪ್ರಶ್ನೆ ಮಾಡಿದರು. ಮತ್ತೆ ತಮ್ಮ ಜಿಜ್ಞಾಸೆಯನ್ನು ಮುಂದುವರಿಸಿ ಹೇಳಿದರು. ಒಂದು ಸಜ್ಜನರ ಸಮಾಗಮ ಎಲ್ಲಿಯಾದರೂ ಒಂದು ಕಡೆ ನಡೆದಿದ್ದಾಗ ಅಲ್ಲಿ ಅಂಥ ಒಂದು ಸಮಾಗಮದಲ್ಲಿ ಪಾಲ್ಗೊಂಡು ಭಗವಂತನ ಕುರಿತಾದ ತತ್ವವನ್ನು ಶ್ರವಣ ಮಾಡಬೇಕು. ಏತತ್ ಶುಶ್ರೂಷತಾಂ ವಿದ್ವನ್ ಸೂತನೋರ್ಹಸಿ ಭಾಷಿತುಂ. ನಮಗಿದನ್ನು ಕೇಳಬೇಕು ಅಂತ ಬಯಕೆ ಇದೆ, ನೀನಿದನ್ನು ಹೇಳಬೇಕು, ಹೇಳಲಿಕ್ಕೆ ನೀನೇ ಯೋಗ್ಯ, ನೀನಿದನ್ನು ಹೇಳಲೇಬೇಕು. ಕಥಾ ಹರಿಗುಣೋದಾರಾಹ. ಭಗವಂತನ ಗುಣದ ಸ್ಪರ್ಶ ಅವನ ಕುರಿತಾದ ಶ್ರವಣದಲ್ಲಿ ಇರೋದರಿಂದ. ಕಥಾ ಅಂದರೆ ಬರೇ ಕೃಷ್ಣ ಬೆಣ್ಣೆ ಕದ್ದ, ಗೋಪಿಯರು ಸೀರೆ ಕದ್ದ, ಇಷ್ಟು ಕಥಾ ಮಾತ್ರ ಅಲ್ಲ, ಒಟ್ಟಾರೆ ಅವನ ತತ್ವ ಅಂತ ಅರ್ಥ. ಭಗವಂತನ ಮಹಿಮೆಯನ್ನು ಹೇಳುವಂಥ ಕಥೆಗಳವು. ಅವನ ಮಹಿಮೆ ಅಂದರೆ ಈ ಪಾಂಡವರು, ಕೌರವರು ಇವರೆಲ್ಲರನ್ನು ಕೂಡ ಈ ಬ್ರಹ್ಮಾಂಡವೆಂಬ ಕಟಾಹದಲ್ಲಿ ಹಾಕಿ ಅವರನ್ನ ತನ್ನ ಅಡುಗೆಯವನೊಬ್ಬ ತನ್ನ ಕೈಯಲ್ಲಿರುವಂತಹ ಸಟ್ಟುಗದಿಂದ, ಸೌಟಿನಿಂದ ಆ ಪಾತ್ರೆಯಲ್ಲಿ ಹಾಕಿದ ಪದಾರ್ಥವನ್ನು ತಿರುಗುತ್ತಾ ಇರ್ತಾನೆ, ತಳ ಹೊತ್ತಬಾರದು ಅಂತ. ಹಾಗೆ ನಿರಂತರವಾಗಿ ಮಾಡ್ತಿದ್ದಾನಲ್ಲ ಭಗವಂತ. ಉತ್ಪತ್ತಿ, ಸ್ಥಿತಿ, ಜಗತ್ತಿನ ಹುಟ್ಟು, ಅದರ ನಾಶ, ಅದರ ಪಾಲನೆ, ಅದನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿರುವುದು, ನಿಯತಿ ಜ್ಞಾನ ಆವೃತ್ತಿ, ಮತ್ತೆ ನಮಗೆ ಜ್ಞಾನವನ್ನು ಕೊಟ್ಟು ಮುಕ್ತರನ್ನಾಗಿ ಮಾಡುವುದು, ಇದೆಲ್ಲವೂ ಕೂಡ ಆತನ ಲೀಲೆಯೇ ಇದೆ. ಅದೇ ಆತನ ಗುಣಗಳು. ಈ ಗುಣಗಳ ವರ್ಣನೆ ಇರುವುದರಿಂದ ಕಥಾ ಅನ್ನೋದು ಶ್ರೇಷ್ಠ ಆಗಿರೋದು. ಸತಾಂಶು ಸದಸಿ ಧ್ರುವಂ. ಸಜ್ಜನರು ಪರಸ್ಪರ ಕೂತಾಗ ಇದನ್ನೇ ಮಾತಾಡ್ತಾರೆ ಹೊರತು ಲೌಕಿಕವಾದಂತಹ ವಿಷಯವನ್ನು ಯಾವುದನ್ನು ಮಾತಾಡೋದೇ ಇಲ್ಲ.
ಅವನಾದರೂ ಒಬ್ಬ ಸಾಧಾರಣ ರಾಜನ. ಈಗ ಯಾವಾಗೋ ಸರ್ಪಕ್ಕೆ ನನ್ನನ್ನು ಕಚ್ಚುವುದಿದೆ ಅಂತ ತಿಳ್ಕೊಂಡು ಭಯಪಟ್ಟು ಅವನು ಭಾಗವತದ ಶ್ರವಣಕ್ಕೆ ತೊಡಗಿದವನಲ್ಲ. ಚಿಕ್ಕವನಿದ್ದಾಗಲೇ ಅವನು ಮಾಡ್ತಿದ್ದದ್ದೇನನ್ನ ಯಾವತ್ತೂ ಕೂಡ ನಾವೆಲ್ಲ ಉಳಿದ ಮಕ್ಕಳು ಯಾವುದೋ ಎತ್ತಿನ ಗಾಡಿ, ಇನ್ನೊಂದು ಯಾವುದೋ ಮನೆ ಇತ್ಯಾದಿ ಆಟದಲ್ಲೇ ತೊಡಗಿದ್ರೆ, ಈ ಬಾಲಕನಾದಂತಹ ಪರೀಕ್ಷಿತನಿಗೆ ಕೃಷ್ಣನ ಪೂಜಾರೂಪವಾದ ಆಟವನ್ನು ಆಡಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಬೇಕಾದ ಆಟಿಕೆ ಸಾಮಾನುಗಳನ್ನೇ ಅವನು ಹೊಂದಿಸ್ಕೋತಾ ಇದ್ದ. ಕೃಷ್ಣ ಕ್ರೀಡಾಂಯ ಆದದೆ. ಈ ಪರೀಕ್ಷಿತ ರಾಜ ಆ ಭಗವಂತನ ಪೂಜಾರೂಪವಾದ ಆಟವನ್ನೇ ಪ್ರಿಫರ್ ಮಾಡಿದ. ಉಳಿದ ಆಟಗಳನ್ನು ಅವನು ಬದಿಗೊತ್ತಿದ. ಅಂಥವನು ಈ ಶ್ರವಣ ಮಾಡುವವನು ಇಂಥ ಮಹಾತ್ಮ. ಇವನು ವಿಷ್ಣುರಾತ. ಗರ್ಭದಲ್ಲೇ ಸತ್ತು ಹೋಗೋರಿದ್ದಾಗ ವಿಷ್ಣು ಆತನನ್ನು ಬದುಕಿಸಿದ್ದ. ಆದ್ರಿಂದ ವಿಷ್ಣುರಾತ. ಪ್ರವಚನ ಮಾಡಲಿಕ್ಕೆ ಕೂತವನು ಬ್ರಹ್ಮರಾತ. ಚತುರ್ಮುಖ ಬ್ರಹ್ಮ ಎಲ್ಲ ಋಷಿಗಳಿಗೆ ಈತನನ್ನು ಒದಗಿಸಿಕೊಟ್ಟಿದ್ದ, ಹೋಗಿ ಎಲ್ರಿಗೂ ಪ್ರವಚನ ಮಾಡ್ರಿ ಅಂತ. ವಾಸುದೇವ ಪರಾಯಣ. ಭಗವಂತನಲ್ಲೇ ದೃಢವಾದ ಮನಸ್ಸವನು. ವ್ಯಾಸರ ಮಗ ಬೇರೆ. ಹೀಗೆ ಭಗವಂತನ ಮಗ ಎಂಬ ದೃಷ್ಟಿಯಿಂದ, ಭಗವಂತನ ಮೊಮ್ಮಗ ಎಂಬ ದೃಷ್ಟಿಯಿಂದ, ಭಗವಂತನ ಮಗ ಚತುರ್ಮುಖ ಬ್ರಹ್ಮ, ಅವನ ಮಗ ಇವನಾದ್ರಿಂದ ಭಗವಂತನಿಗೆ ಇವನ ಮಗನೂ ಹೌದು, ಮೊಮ್ಮಗನೂ ಹೌದು, ಭಗವಂತನ ಅಸಾಧಾರಣ ಭಕ್ತನೂ ಕೂಡ ಹೌದು. ನಮಗೆ ಈ ಶುಕಾಚಾರ್ಯನ ಮೂಲಕವೇ ಜ್ಞಾನ ಬರಬೇಕಾದದ್ದು. ಅದನ್ನು ನಾವು ನೋಡಿದ್ದೇವೆ. ಶುಕಾಚಾರ್ಯ ಅಂದ್ರೆ ರುದ್ರನ ಅವತಾರ ಅವನು. ಆ ರುದ್ರನಿಂದ ನಮಗೆ ವಿದ್ಯೆ ಬರಬೇಕಾದದ್ದು. ಮುಮುಕ್ಷವೋ ಬ್ರಹ್ಮಣಶ್ಚ ಶಿವಾದಿಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೈವ ವಿಪುರಂ ಮುಚ್ಚಂತೆ ಬ್ರಹ್ಮಣ ಸಹ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಬರೋದಿದೆ. ಚತುರ್ಮುಖ ಬ್ರಹ್ಮನಿಂದ, ಶಿವನಿಂದ, ಇಂದ್ರಾದಿಗಳಿಂದ ಜ್ಞಾನವನ್ನು ಪಡೆದೇ ಮುಂದೆ ಸಾಧಕರು ಮುಕ್ತರಾಗ್ತಾರೆ ಅಂತ. ಇಂಥ ವಾಸುದೇವ ಪರಾಯಣನಾದಂಥ, ಸಕಲರಿಗೂ ಕೂಡ ಮನಸ್ಸಿನ ದೇವತೆಯಾದಂಥ, ಶರೀರದ ದೇವತೆಯಾದಂಥ ಆ ಶಿವನ ಮೂಲಕ ನಮಗೆ ಜ್ಞಾನ ಬರಬೇಕಾಗಿದೆ. ಅದನ್ನು ಕಳೆದ ದಿವಸ ಕೂಡ ನೋಡಿದ್ದೀವಿ, ಇಲ್ಲೂ ನೋಡಿದ್ದೇವೆ. ಉರುಗಾಯ ಗುಣೋದಾರಾಹ ಸತಾಂ ಸುರಿ ಸಮಾಗಮೆ. ಇಂಥವರಿಬ್ಬರು ಪರಸ್ಪರ ಸೇರಿದರೆ ಇನ್ನು ಕ್ಷುಲ್ಲಕವಾದಂತಹ ಕಥೆ ಅಲ್ಲಿ ಏನು ಕೇಳಿ ಬರ್ತದೆ? ಏನು ಕೇಳಿ ಬರೋದಿಲ್ಲ. ಭಗವಂತನ ಕುರಿತ ಕಥೆನೇ ಕೇಳಿ ಬರ್ತದೆ ಹೊರತು ಇನ್ಯಾವುದೂ ಅಲ್ಲಿ ಕೇಳಿ ಬರೋದಿಲ್ಲ. ಅದನ್ನೇ ನಾವೀಗ ನೋಡಬೇಕಾಗಿದೆ. ಅದನ್ನು ನನಗೆ ನೀವು ವರ್ಣನೆ ಮಾಡ್ರಿ ಅಂತ ಆ ಶೌನಕರು ಸೂತ ಪುರಾಣಿಕರನ್ನ ಕೇಳ್ಕೊತಾ ಇದ್ದಾರೆ. ಅಲ್ಲಿಗೆ 16ನೆಯ ಶ್ಲೋಕ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. 17ನೇ ಶ್ಲೋಕದಿಂದ ಆರಂಭಿಸಿ ಈ ಶ್ರವಣವನ್ನು ನಾಳೆ ದಿವಸ ಮುಂದುವರಿಸೋಣ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂತು ಹುಸಿಗೆ ಹಾಕಿರೋ ಇನ್ನು ಹೃಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ ಶ್ರೀ ಯಜ್ಞ ವಿಠ್ಠಲಾರ್ಪಣ ವಸ್ತು.